ಇನ್ನು ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಅಂತಿಂತ ಗ್ಯಾಂಗ್ ಅಲ್ಲ ಇದು. ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ನ ಕದ ತಟ್ಟಿತ್ತು ಈ ಗ್ಯಾಂಗು. ಸುಪ್ರೀಂ ಕೋರ್ಟ್ ನ ಜಯನ್ ಭೇಟಿಯ ಫೋಟೋವನ್ನ ಸ್ವತಃ ಜಯನ್ ರಿಲೀಸ್ ಮಾಡಿದಾನೆ. ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು ಈ ಗ್ಯಾಂಗ್. ಫೋಟೋಗಳನ್ನ ಖುದ್ದು ಜಯನ್ ರಿಲೀಸ್ ಮಾಡಿದಾನೆ. ಬ್ಯಾಗ್ ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಇವರು. ಅಲ್ಲಿಂದ ಆರ್ಡರ್ ತರಿಸ್ಬೇಕು, ಅಲ್ಲಿಂದ ಕಂಪ್ಲೇಂಟ್ ಮಾಡಿಸ್ಬೇಕು ಅಂತ. ಏಪ್ರಿಲ್ ತಿಂಗಳು ಪೂರ್ತಿ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಬುರುಡೆ ಇಟ್ಕೊಂಡು ಬುರುಡೆ ಬಗ್ಗೆ ದೆಹಲಿಯ ವಕೀಲರನ್ನ ಕೂಡ ಈ ಗ್ಯಾಂಗ್ ನಂಬಿಸಿತ್ತು. ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿಸ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಡೇಟ್ ಸಿಕ್ಬಿಡುತ್ತೆ ಅವರಿಗೆ. ಹಾಗಾಗಿ ಈ ಮಟ್ಟಣ್ಣನವರ್, ಜಯನ್, ಸುಜಾತ, ಚಿನ್ನಯ್ಯ ಅಂಡ್ ಟೀಮ್ ಸುಪ್ರೀಂ ಕೋರ್ಟ್ಗೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಬುರುಡೆ ಸಮೇತ. ನೋಡಿ ಏನೆಲ್ಲ ಷಡ್ಯಂತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಸುಪ್ರೀಂ ಕೋರ್ಟ್ ಮೂಲಕ ತನಿಖೆಗೆ ಆದೇಶ ತರಿಸಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು. ಯಾವಾಗ ಬುರುಡೆ ಫೋಟೋ ಸಹಿತ ಹಲವು ದಾಖಲೆಯನ್ನ ಕೋರ್ಟ್ಗೆ ಸಲ್ಲಿಸಿ ಕೋರ್ಟ್ ಅಲ್ಲಿ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತೋ ಆಗ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಸುಪ್ರೀಂ ಕೋರ್ಟ್ ಮೂಲಕ ತನಿಖೆಗೆ ಆದೇಶ ತರಿಸುವಂತ ಪ್ಲಾನ್ ಇತ್ತು. ಬುರುಡೆ ಫೋಟೋ ಸಹಿತ ಹಲವು ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸಿರ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಚಿನ್ನಯ್ಯ ದೂರು ಕೊಟ್ಟು ವಾದ ಪರಿಶೀಲನೆ ಆದ ಮೇಲೆ ಅರ್ಜಿ ತಿರಸ್ಕರಿಸಿ ಸ್ಥಳೀಯ ಸ್ಟೇಷನ್ಗೆ ಹೋಗಿ ದೂರು ಕೊಡಿ ಅಂತ ಸುಪ್ರೀಂ ಸೂಚನೆ ಕೊಡುತ್ತೆ. ಆಗ ಬೆಂಗಳೂರಿಗೆ ಬಂದು ಹೈಕೋರ್ಟ್ ಮೆಟ್ಟಿಲೇರುತ್ತೆ ಈ ಗ್ಯಾಂಗು. ನೋಡಿ, ಅವನು ಸುಪ್ರೀಂ ಕೋರ್ಟ್ ಬಳಿ ಇರುವಂತಹ ಫೋಟೋವನ್ನ ರಿಲೀಸ್ ಮಾಡಿದ್ದಾನೆ ಜಯನ್. ಸ್ವತಃ ಅವನೇ ರಿಲೀಸ್ ಮಾಡಿದ್ದಾನೆ. ಮತ್ತು ಅವನ ಹೆಂಡತಿ ಹೇಳ್ತಾ ಇದ್ರು, ಶೈಮಾ ಅವರು ದೊಡ್ಡ ಹೋರಾಟಗಾರರು, ಈ ದೇಶಕ್ಕೋಸ್ಕರ ನಿಂತ್ಕೊಂಡಿರೋರು, ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಈ ಬುರುಡೆ ಗ್ಯಾಂಗು ಈ ಷಡ್ಯಂತ್ರವನ್ನ ಎಷ್ಟೋ ತಿಂಗಳಿಂದ ಪ್ಲಾನ್ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಫಸ್ಟ್ ಸುಪ್ರೀಂ ಕೋರ್ಟ್ನ ಕದ ತಟ್ತಾರೆ, ಅಲ್ಲಿಗೆ ಬುರುಡೆ ತಗೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿ ಇಲ್ಲಿ ಹೋಗಿ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂದಾಗ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ದೀಪಾ, ಇಷ್ಟೆಲ್ಲ ಪ್ಲಾನ್ಗಳನ್ನ ಈ ಬುರುಡೆ ಗ್ಯಾಂಗ್ ಮಾಡುತ್ತೆ. ದೀಪಾ, ಬಗೆದಷ್ಟು ಬಯಲಾಗ್ತಾ ಇದೆ ಈ ಬುರುಡೆ ಗ್ಯಾಂಗ್ನ ಕತೆ. ದಿನಕ್ಕೊಂದು ತಿರುವುಗಳು, ದಿನಕ್ಕೊಂದು ಟ್ವಿಸ್ಟ್ಗಳು, ಅದರ ಜೊತೆಗೆ ಅವರೇ ರಿಲೀಸ್ ಮಾಡುವಂತಹ ಫೋಟೋಗಳು ಎಲ್ಲವೂ ಕೂಡ ಒಂದು ರೀತಿ ತನಿಖೆಯನ್ನ ಹಾದಿ ತಪ್ಪಿಸುವಂತಹ ಕೆಲಸಕ್ಕೇನಾದ್ರೂ ಕೈ ಹಾಕ್ತಿದ್ದಾರಾ ಅನ್ನುವಂತಹದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಮೊದಲು ಸುಪ್ರೀಂ ಕೋರ್ಟ್ಗೆ ಬುರುಡೆಯನ್ನೇ ಎತ್ಕೊಂಡು ಹೋಗಿದ್ದಂತಹ ಜಯನ್ ಅಂಡ್ ಟೀಮ್ ಇದೀಗ ಆ ಒಂದು ಫೋಟೋವನ್ನ ರಿಲೀಸ್ ಮಾಡಿರುವಂತಹದ್ದು. ಆ ಮೂಲಕ ಸ್ಪಷ್ಟ ಆಗ್ತಾ ಇದೆ ಇದು ಕೇವಲ ಒಂದು ವಾರ, 2 ವಾರ ಅಥವಾ 1 ತಿಂಗಳ ಕಥೆಯಲ್ಲ. ಬಹಳ ದಿನಗಳಿಂದಲೂ ಕೂಡ ಇದು ಒಬ್ಬರಿಗೊಬ್ಬರು ಲಿಂಕ್ ಆಗಿ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಇದನ್ನು ಯಾವ ರೀತಿಯಾಗಿ ನಾವು ಕೇಸ್ನ ತೆಗೆದುಕೊಂಡು ಹೋಗಬಹುದು, ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಬಹುದು ಅನ್ನುವಂತಹದನ್ನ ವರ್ಷಾನುಗಟ್ಟಲೆ ತಾಲೀಮನ್ನ ಮಾಡಿದ್ದಾರೆ ಅನ್ನುವಂತಹದ್ದಂತೂ ಸ್ಪಷ್ಟ. ಇದರ ಜೊತೆಗೆ ಒಂದಕ್ಕೊಂದು ಡಾಟ್ ಅನ್ನ ಕನೆಕ್ಟ್ ಮಾಡ್ತಾ ಹೋದ್ರೆ ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿಂದ ಒಂದು ಆದೇಶ ಅಂದ್ರೆ ನೀವು ಹೈಕೋರ್ಟ್ ನಲ್ಲಿ ಸಲ್ಲಿಸಬೇಕು ಅರ್ಜಿಯನ್ನ ಅನ್ನುವಂತಹದ್ದು ಬರುತ್ತೆ. ಅದರ ಬೆನ್ನಲ್ಲೇ ಸಮೀರ್ ವಿಡಿಯೋ ವೈರಲ್ ಆಗುವಂತಹದ್ದು, ಅದರ ನಡುವೆ ಈ ಬುರುಡೆ ಅಂದ್ರೆ ಅನಾಮಿಕ ಬಂದು ನಾನು ಅಷ್ಟು ಈ ಶವಗಳನ್ನ ಹೂತಾಕಿದ್ದೇನೆ ಅನ್ನುವಂತಹದ್ದು ಎಲ್ಲವೂ ಕೂಡ ಇಟ್ಸ್ ಎ ಪ್ಯೂರ್ಲಿ ಪ್ಲಾನ್ ಅನ್ನುವಂತಹದ್ದು ಈ ಒಂದು ಫೋಟೋದಿಂದ ಸ್ಪಷ್ಟ ಆಗ್ತಾ ಇದೆ. ಇದರ ಜೊತೆಗೆ ತನಿಖಾಧಿಕಾರಿಗಳಿಗೂ ಕೂಡ ಈ ಒಂದು ಫೋಟೋ ಒಂದು ಮುಖ್ಯ ವಿಚಾರ ಆಗಬಹುದು. ಅಂದ್ರೆ ಯಾವ ರೀತಿಯಾಗಿ ಇವರು ಹಿಂದೆ ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂತಹದನ್ನ ವಿಚಾರಣೆಯನ್ನ ಮಾಡ್ತಾ ಹೋದ್ರೆ ಅಥವಾ ತನಿಖೆಯನ್ನ ಮಾಡ್ತಾ ಹೋದ್ರೆ, ಆದ್ರೆ ಈಗ ರಿಲೀಸ್ ಆಗಿರೋ ಫೋಟೋ ಒಂದು ಹಂತಕ್ಕೆ ಎಲ್ಲವನ್ನೂ ಕೂಡ ಸ್ಪಷ್ಟಪಡಿಸಿದಂಗೆ ಕಾಣಿಸ್ತಿದೆ. ಇವರು ಕೇವಲ ಇಲ್ಲಿ ಅಲ್ಲ, ಸುಪ್ರೀಂ ಕೋರ್ಟ್ ಲೆವೆಲ್ ಅಲ್ಲೂ ಕೂಡ ಹೋಗಿದ್ರು ಅನ್ನುವಂಥದ್ದಕ್ಕೆ ಈ ಫೋಟೋ ಒಂದು ಸಾಕ್ಷಿ ನೀಡ್ತಾ ಇದೆ. ಸಿಂಧೂರ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಈ ಫುಟೇಜ್ ಏನ್ ನೋಡ್ತಾ ಇದ್ರೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿದಾಗ ತೆಗೆದಂತ ಫುಟೇಜ್. ಈಗ ಆತನೇ ರಿಲೀಸ್ ಮಾಡಿದಾನೆ. ಈ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದಂತ ಜಯನ್ನು ಯಾವ ರೀತಿ ಸೌಜನ್ಯ ಪರ ಹೋರಾಟ ಮಾಡಿಕೊಂಡು ಯಾವ ರೀತಿ ಸೌಜನ್ಯನಿಗೆ ನ್ಯಾಯ ಕೊಡಿಸ್ತಾ ಇದ್ನೋ ನಮಗಂತೂ ಗೊತ್ತಿಲ್ಲ. ಈಗ ಗೊತ್ತಾಗ್ತಾ ಇದೆ ಇವನು ಎಂಥ ಹೋರಾಟಗಾರ, ಈ ನಕಲಿ ಹೋರಾಟಗಾರರ ನಿಜ ರೂಪ ಏನು. ಪಾಪ ಜಯನ್ ಅವರ ಪತ್ನಿ ಶೈಮಾ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪಾಪ ಬಹಳ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಜಯನ್ ಭಾರಿ ದೊಡ್ಡ ಹೋರಾಟಗಾರ, ಪಾಪ ಹೆಣ್ಮಕ್ಳು ಸೌಜನ್ಯಂಗೆ ನ್ಯಾಯ ಕೊಡ್ಸಕ್ ಹೋರಾಡ್ತಾ ಇದ್ದಾರೆ ಅಂತ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಇವರ ಬೂಟಾಟಿಕೆಗಳು, ಈ ಬುರುಡೆ ಗ್ಯಾಂಗ್ನ ನಕಲಿ ಹೋರಾಟದ ದೃಶ್ಯಗಳು ಎಲ್ಲವೂ ಕೂಡ ಒಂದೊಂದೇ ಹೊರಗಡೆ ಬರ್ತಾ ಇದೆ.